ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ಪ್ರಾರ್ಥನೆಯಲ್ಲಿ ದೇವರು ಸ್ಪಂದಿಸುವ ಅನುಭವ ನಿಮಗೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಎಸ್ತರಳು 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಆಲಿಸೋಣ. ಮೊರ್ದಕೈಯನು ಯಾಯಿರ ಎಂಬುವನ ಮಗ. ಯಾಯಿರನು ಕೀಷ ಮತ್ತು ಶಿಮಾಯ ವಂಶದ ಸಂತತಿಯವನು. ಮೊರ್ದಕೈಯನು ಪರ್ಷಿಯಾ ದೇಶದ ಶೂಷನ ನಗರದಲ್ಲಿ ಅಹಷ್ವೇರೋಷ ರಾಜನ ಆಸ್ಥಾನದಲ್ಲಿ ಒಬ್ಬ ಮುಖ್ಯ ಅಧಿಕಾರಿ ಆಗಿದ್ದನು. ಪ್ರಿಯರೇ, ಮೊರ್ದಕೈ ಯಾರಾಗಿದ್ದನು ಎಂಬುದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದೆವು. ಎಸ್ತರಳ ಗ್ರಂಥ 1ನೇ ಅಧ್ಯಾಯ 8ರಿಂದ 10ರವರೆಗೆ ಇರುವ ವಾಕ್ಯವನ್ನು ಒಮ್ಮೆ ಆಲಿಸೋಣ. ದೇವರ ಸಜ್ಜನರಿಗೆಲ್ಲರಿಗೂ ಉಪದ್ರವ ಉಂಟಾಗಿ ತಮಗೇನಾಗುವುದು ಎಂಬ ಭೀತಿ ಅವರನ್ನು ಆವರಿಸಿತು. ಎಲ್ಲರೂ ಮರಣಕ್ಕೆ ಸಿದ್ಧರಾದರು. ದೇವರ ಸಹಾಯಕ್ಕಾಗಿ ಮೊರೆಯಿಟ್ಟರು. ಇದರ ಪರಿಣಾಮವಾಗಿ ಸಣ್ಣ ಬುಗೆಯೊಂದು ಚಿಮ್ಮಿ ದೊಡ್ಡ ನದಿಯಾಗಿ ರಭಸದಿಂದ ಹರಿಯತೊಡಗಿತು. ಸೂರ್ಯೋದಯ ಆಗಿ ಬೆಳಗಾಯಿತು. ದೀನದಲಿತರು ಶಕ್ತಿಯುತರಾಗಿ ಸೊಕ್ಕಿನ ಶತ್ರುಗಳನ್ನು ಕಬಳಿಸಿದರು. ಪ್ರಿಯರೇ, ಇದನ್ನು ಆಲಿಸುವಾಗ, ಓದುವಾಗ ನಮ್ಮ ಜೀವನದ ತರ ಎಂದು ನಮಗೆ ಅನಿಸುತ್ತದೆ. ಸಮಸ್ಯೆಗಳು ಬಂದಾಗ ಅವರು ನಿರಾಸೆ ಹೊಂದಿ ಇನ್ನು ಬರುವುದು ಬರಲಿ ಎಂಬ ಚಿಂತೆಗೆ ಒಳಗಾದರು. ಆದರೆ ಆ ಸಮಸ್ಯೆಯಲ್ಲಿ ಅವರು ದೇವರನ್ನು ಕರೆದು ಪ್ರಾರ್ಥಿಸಿದರು. ಪ್ರಿಯರೇ, ಅಲ್ಲಿ ಪ್ರಕಾಶ ಬಂದಿತ್ತು. ನಿರಾಸೆಯಲ್ಲಿ ತಲೆಬಾಗಿ ಕುಳಿತಾಗ ಅಲ್ಲ, ಅವರು ದೇವರನ್ನು ಕರೆದಾಗ, ಅದು ನೊಂದ ಹೃದಯದಲ್ಲಿ ಕರೆದಾಗ. ಪ್ರಿಯರೇ, ಇಂದು ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವಾಗ ನಮಗೆ ಅನುಗ್ರಹ ಉಂಟಾಗುತ್ತದೆ, ಬಿಡುಗಡೆ ಉಂಟಾಗುತ್ತದೆ, ಪವಿತ್ರಾತ್ಮರ ಸಹಾಯ ಉಂಟಾಗುತ್ತದೆ. ಹಲ್ಲೆಲೂಯಾ, ಆಮೇನ್. ನಮಗೆ ಇಂದು ಆಲಿಸಿದ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರ ವಾಕ್ಯವನ್ನು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪರಸ್ಪರ ಶೇರ್ ಮಾಡೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.